ಆ ನೈಮಿಷಾರಣ್ಯ ವಾಸಿಗಳಾದಂತಹ ಜನರು ಸತ್ರಾಂತೆ ಅಂತ, ಬಹಳ ಮಹತ್ವದ ಮಾತು. ಭಾಗವತದಲ್ಲಿ ಕೂಡ ಹೇಳುವಾಗ ಪ್ರಾತರ್ಹುತ ಹುತಾಶನಾಹ ಅಂತ ಹೇಳುತ್ತಿರುತ್ತಾರೆ. ಅಂದರೆ ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ನಂತರದಲ್ಲಿ ರೋಮಹರ್ಷಣರೆಂಬ ಸೂತರನ್ನು ಕೇಳಿದರು, ಪ್ರಶ್ನೆ ಮಾಡಿದರು ಅಂತ ಇದೆ. ನಾವಾಗಿದ್ದರೆ ನೇರವಾಗಿ ನಿತ್ಯ ಕರ್ಮಗಳನ್ನು ಬಿಟ್ಟುಬಿಡುತ್ತೇವೆ. ಇವತ್ತೇನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಇದೆ ಎಂದರೆ ನಮ್ಮ ನಿತ್ಯ ಕರ್ಮಗಳನ್ನು ಬಿಟ್ಬಿಡೋದು, ಇದು ನಮ್ಮ ಪದ್ಧತಿ. ಆದರೆ ಶಾಸ್ತ್ರ ಹೇಳುತ್ತೆ, ಪ್ರಾಚೀನರ ಅಭಿಪ್ರಾಯ, ನಿತ್ಯ ಕರ್ಮಗಳನ್ನು ಯಾವ ಕಾರಣಕ್ಕೂ ಬಿಡುವಂತೆ ಇಲ್ಲ. ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆನಂತರ ವಿಶೇಷ ಕರ್ಮಗಳನ್ನು, ವಿಶೇಷ ಆಲೋಚನೆಗಳನ್ನು, ಧರ್ಮಗಳನ್ನು, ಆಚರಣೆಯನ್ನು ಮಾಡಬೇಕು. ನಿತ್ಯಕರ್ಮಗಳನ್ನು ಬಿಡಲಿಕ್ಕಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸತ್ರಾಂತೆ ಸೂತಂ, ಸತ್ರದ ಅಂತಭಾಗದಲ್ಲಿ. ಸತ್ರ ಅಂದ್ರೆ ಏನು ಗೊತ್ತಾ? ಸತ್ರ ಸಜ್ಜನರನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ಸತ್ರ ಅಂತಾರೆ. ಸತತ್ರ ಸಜ್ಜನರನ್ನು ರಕ್ಷಣೆ ಮಾಡುವುದು. ಅನ್ನದಾನಾದಿಗಳಿಂದ ಸಜ್ಜನರ ರಕ್ಷಣೆ ಮಾಡುವುದಾದರೆ ಅನ್ನಸತ್ರ, ಜ್ಞಾನದಾನ ಮಾಡುವುದರ ಮೂಲಕ ಮಾಡಬಹುದಾದಂತಹ ಸತ್ರ ಅದು ಜ್ಞಾನ ಸತ್ರ ಅಂತ. ಅಲ್ಲಿ ಎರಡೂ ಕೂಡ ಇತ್ತು. ಆ ಸತ್ರಾಂತೆ ಅಂದಿನ ಸತ್ರದ ಆ ಯಜ್ಞದ ಕೊನೆಯಲ್ಲಿ ಸೂತಾಚಾರ್ಯರನ್ನು, ಇಲ್ಲಿ ರೋಮಹರ್ಷಣರು ಎನ್ನುವಂತಹ ಸೂತಾಚಾರ್ಯರು, ಸೂತರು ಅನೇಕರಿದ್ದಾರೆ. ಇಲ್ಲಿ ಹೇಳುವಂತಹ ಸೂತರು ರೋಮಹರ್ಷಣರೆಂಬ ಸೂತಾಚಾರ್ಯರು. ಆ ರೋಮಹರ್ಷಣರೆನ್ನುವಂತಹ ಸೂತಾಚಾರ್ಯರನ್ನು ನೈಮಿಷಾರಣ್ಯ ನಿವಾಸಿಗಳು ಕೇಳಿದರು ಅಂತ. ವಿಜಯಧ್ವಜ ತೀರ್ಥರು ಭಾಗವತದ ಪ್ರಥಮ ಸ್ಕಂಧದ ಆರಂಭದಲ್ಲಿ ವ್ಯಾಖ್ಯಾನ ಮಾಡುವಾಗ ನೈಮಿಷ ಅಂತನ್ನುವ ಹೆಸರು ಯಾಕೆ ಬಂತು ಅಂತನ್ನುವುದನ್ನು ಅನೇಕ ರೀತಿಯಲ್ಲಿ ಅವರು ವ್ಯಾಖ್ಯಾನವನ್ನು ಮಾಡಿಕೊಟ್ಟದ್ದು ಇದೆ. ನಿಮಿಷಾರ್ಧದಲ್ಲಿ ದೇವರು ದುಷ್ಟರನ್ನು ಸಂಹಾರ ಮಾಡಿದ ಸ್ಥಳ ಅಂತನ್ನುವುದಾಗಿ ಒಂದು ವಿಧವಾದ ಅರ್ಥವನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಋಷಿಗಳಿಗೆ ಬೇಕಾದ ಒಂದು ವಿಧವಾದ ಹಣ್ಣು ಸಿಗುವ ಒಂದು ಅರಣ್ಯವೂ ಕೂಡ ಆಗಿತ್ತು ಅಂತ ಹೀಗೆ ಅನೇಕ ರೀತಿಯಲ್ಲಿ ತಿಳಿಸ್ತಾರೆ. ಅಂತೂ ಆ ನೈಮಿಷಾರಣ್ಯದಲ್ಲಿ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ ಇದೆ. ಎಲ್ಲ ಅರಣ್ಯದಲ್ಲಿನೂ ನರಸಿಂಹದೇವರು ಸ್ಮರಣೀಯವಾದ ರೂಪ, ಯಾವುದೇ ಅರಣ್ಯ ಇರಲಿ. ತತ್ರಾಪಿ ಅದರಲ್ಲಿಯೂ ಕೂಡ ನೈಮಿಷಾರಣ್ಯದ ದೇವತೆ ಅದು ನರಸಿಂಹದೇವರು ಅಂತಾರೆ. ಆ ನರಸಿಂಹದೇವರಿಂದ ಅಧಿಷ್ಠಿತವಾಗಿರ್ತಕ್ಕಂತಹ ನೈಮಿಷಾರಣ್ಯ ಮಹರ್ಷಿಗಳು ಅವರೆಲ್ಲರೂ ಸಹ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಅಂತ. ಮಹರ್ಷಯ ಅಂತಾರೆ. ಪ್ರಶ್ನೆ ಕೇಳಿದವರು ಮಹರ್ಷಿಗಳು, ಪ್ರಶ್ನೆ ಕೇಳಿಸಿಕೊಂಡವರು ಅನಘಂ ಪಾಪರಹಿತರಾದ ಸುತಾಚಾರ್ಯರು, ರೋಮಹರ್ಷಣರೆಂಬ ಸುತಾಚಾರ್ಯರು ಅಂತ. ಅಂದರೆ ಇಬ್ಬರು ಸಾಮಾನ್ಯರಲ್ಲ ಅಂತ ಹೇಳಬೇಕಿದೆ. ಇಬ್ಬರು ಮಹಾತ್ಮರು, ಇಬ್ಬರು ಮಹಾ ತಪಸ್ವಿಗಳು, ಜ್ಞಾನಿಗಳು. ಅಂತಹ ಇಬ್ಬರ ಮಧ್ಯದಲ್ಲಿ ನಡೆದ ಸಂವಾದ ಆದದ್ದರಿಂದ ಇದಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಇದೆ. ನೈಮಿಷಾರಣ್ಯ ನಿವಾಸಿಗಳು ರೋಮಹರ್ಷಣರಿಗೆ ಹೇಳ್ತಾರೆ, ತ್ವಯಾ ಸೂತ ಮಹಾಬುದ್ಧೇ ಭಗವಾನ್ ಬ್ರಹ್ಮವಿತ್ತಮಃ ಇತಿಹಾಸ ಪುರಾಣಾರ್ಥಂ ವ್ಯಾಸಃ ಸಮ್ಯಗುಪಾಸಿತಃ. ಸೂತಾಚಾರ್ಯರೇ, ನೀವು ಮಹಾಜ್ಞಾನಿಗಳು, ಬುದ್ಧಿವಂತರು, ಮಹಾಬುದ್ಧಿ, ನಿಜವಾದ ಅರ್ಥದಲ್ಲಿ ಮಹಾಬುದ್ಧಿರೇ ಅವರು. ಯಾಕೆ ಮಾತು ಹೇಳ್ತೇನೆ ಅಂದರೆ, ಒಂದು 5 ವಿಷಯ, 10 ವಿಷಯ, ಒಂದು 100 ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ, ನೆನಪಿಟ್ಟುಕೊಂಡ್ರೆ ಏನು ಬುದ್ಧಿವಂತ ಎಲ್ಲ ಹೇಳ್ತಾನೆ. 37 ಸರ್ವಮೂಲ ಗ್ರಂಥಗಳ ಹೆಸರುಗಳನ್ನು ಹೇಳಿದ ಏನು ಬುದ್ಧಿವಂತ ರೀ. ವಿಜೇಂದ್ರ ಸ್ವಾಮಿಗಳು ಬರೆದ 104 ಗ್ರಂಥಗಳ ಹೆಸರು ಹೇಳಿದರೆ ಸಾಕಂತ ಪಂಡಿತರು ಅಂತ ಕರಿತಿದ್ರಂತ ಅವರ ಕಾಲದಲ್ಲಿ. ಅಂದರೆ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಅವನು ಮಹಾಬುದ್ಧಿವಂತ ಅಂತ ಅನ್ನುವುದಾದರೆ, ಸಮಗ್ರ ಇತಿಹಾಸ ಗ್ರಂಥಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು
ಸಂಪೂರ್ಣ ಪುರಾಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಪ್ರವಚನ ಮಾಡಬೇಕಾದರೆ ಅವರ ಬುದ್ಧಿಮತ್ತ ಎಂಥದ್ದಿರಬೇಕದು. ನಾನು ಆಗಾಗ ಈ ಹರಿವಂಶದ ಪ್ರವಚನ ಮಾಡುವಾಗ ಹೇಳ್ತಾ ಇರುತ್ತೇನೆ, ನಾವು ಬುದ್ಧಿವಂತರು ಅಂತನ್ನುವ ಏನಾದರೂ ಅಹಂಕಾರ ನಮಗೆ ಇರುವುದೇ ಆದರೆ ಒಂದು ದಿನದ ಹರಿವಂಶದ ಪ್ರವಚನವನ್ನು 1 ಗಂಟೆ ಮಾಡಿದಾಗ ಆ 1 ಗಂಟೆಯ ಪ್ರವಚನದಲ್ಲಿ ಬಂದ ಜನರ ಹೆಸರು ಹೇಳಿದರೂ ಸಾಕು, ಅವನು ಬುದ್ಧಿವಂತ ಅಂತ ಹೇಳಬಹುದು. ಏನು ಹೆಸರು ಹೇಳ್ತಾರೆ, ಎಷ್ಟು ಜನರ ಹೆಸರನ್ನು ಹೇಳ್ತಾರೆ, ಎಷ್ಟು ಮಕ್ಕಳು, ಯಾರಾದ ಮೇಲೆ ಯಾರು, ಯಾರಾದ ಮೇಲೆ ಯಾರು. ದೇವರಿಂದ ಆರಂಭವನ್ನು ಮಾಡಿ ಪುರಾಣ ಕೇಳುವುದಕ್ಕೆ ಕೂತ ವ್ಯಕ್ತಿಯವರೆಗೂ ಹೇಳ್ತಾರೆ ಅವರು. ನೋಡೋ ಜನಮೇಜಯ, ನಿಮ್ಮಪ್ಪ, ಅವರಪ್ಪ ಆ ದೇವರಿಂದ ಹಿಡಿದು ಇಲ್ಲಿವರೆಗೂ ಹೇಳ್ತಾರೆ. ಜನಮೇಜಯ ಮುಂದೆ ಕೂತವನಿಗೆ ಮಾತ್ರ ಅಲ್ಲ, ಅವನ ವಂಶದಲ್ಲಿ ಅವನ ವಂಶ ಮುಂದೆ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿವರೆಗೂ ಹೇಳ್ತಾರೆ ಅವರು. ಏನು ಮೇಧಾ ಅವರದ್ದು, ಏನು ಶಕ್ತಿ ಅವರದ್ದು. ಅದಕ್ಕೇ ಮಹಾಬುದ್ಧಿವಂತರ ಸ್ವಾಮಿ ನೀವು ಇತಿಹಾಸ ಪುರಾಣಗಳನ್ನು ತಿಳಿಯಬೇಕಾಗಿ, ಇತಿಹಾಸ ಪುರಾಣಗಳ ಅರ್ಥವನ್ನು ತಿಳಿಯಬೇಕಾಗಿ ವೇದವ್ಯಾಸ ದೇವರನ್ನು ಚೆನ್ನಾಗಿ ಉಪಾಸನೆ ಮಾಡಿದಿರಿ. ವ್ಯಾಸಃ ಸಮ್ಯಗ್ ಉಪಾಸಿತಃ ಅಂದರೆ ಈ ಮೂಲಕ ವೇದವ್ಯಾಸ ದೇವರನ್ನು ಚೆನ್ನಾಗಿ ಉಪಾಸನೆಯನ್ನು ಮಾಡಿ, ಸೇವೆಯನ್ನು ಮಾಡಿ, ಇತಿಹಾಸ ಪುರಾಣಗಳ ಅರ್ಥಗಳನ್ನು ನೀವು ತಿಳಿದಿರಿ ಅಂತನ್ನುವುದಾಗಿ ಹೇಳುವುದರ ಮೂಲಕ ಕೂರ್ಮ ಪುರಾಣ ನಮಗೆ ಸಂದೇಶ ಕೊಡುತ್ತೆ. ಗುರುಗಳಿಂದ ಉಪದೇಶ ಪಡಿಬೇಕಾದರೆ, ಜ್ಞಾನಿಗಳಿಂದ ಉಪದೇಶ ಪಡೆಯುವ ಮೊದಲು ಆ ಜ್ಞಾನಿಗಳನ್ನು, ಗುರುಗಳನ್ನು ಯಥಾಯೋಗ್ಯವಾದ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ, ಸೇವೆಯನ್ನು ಮಾಡಿ, ಆ ಮೂಲಕ ವಿದ್ಯೆಯನ್ನು ಪಡಿಬೇಕು ಅಂತ, ಜ್ಞಾನವನ್ನು ಪಡಿಬೇಕು ಅಂತ. ಸೇವಾ ಮಾಡುವುದರ ಮೂಲಕವಾಗಿ ಪಡೆದ ವಿದ್ಯೆ, ಆಧ್ಯಾತ್ಮ ವಿದ್ಯೆ, ಅದು ಸಾರ್ಥಕವಾಗುವಂತಹ ಅಂಶ. ಬೇರೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿದಂತೆ ಪುರಾಣಗಳನ್ನು, ಇತಿಹಾಸ ಗ್ರಂಥಗಳನ್ನು, ಅಲ್ಲಿನ ವಿಷಯಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತೇವೆ. ಇಲ್ಲೊಂದಿಷ್ಟೇನೋ ಇನ್ಫಾರ್ಮೇಷನ್ ಇದೆ ನೋಡೋಣ ಅಂತಂದರೆ ಅದು ಇನ್ಫಾರ್ಮೇಷನ್ ಸಿಕ್ಕಂತೆ ಆಯಿತೇ ಹೊರತು ದೇವರ ಗುರುಗಳ ಅನುಗ್ರಹಕ್ಕೆ ಅದು ಕಾರಣ ಆಗೋದಿಲ್ಲ, ಮುಕ್ತಿಗೆ ಸಾಧನ ಆಗೋದಿಲ್ಲ. ಮುಕ್ತಿಗೆ ಸಾಧನೆ ಆಗಬೇಕು ಅಂತಾದರೆ ಗುರುಗಳನ್ನು ಸೇವೆ ಮಾಡಿದ್ದು, ಅವರ ಅನುಗ್ರಹವನ್ನು ಪಡೆದು ಅವರು ಪ್ರೀತಿಯಿಂದ ಏನು ಉಪದೇಶ ಮಾಡುತ್ತಾರೆ ಅದು ಮಾತ್ರ ನಮಗೆ ತಾರಕವಾಗುವಂಥದ್ದು. ಅದನ್ನು ಸೂಚನೆ ಮಾಡುತ್ತೆ ಪುರಾಣವಾದದ್ದು. ವ್ಯಾಸಃ ಸಮ್ಯಗ್ ಉಪಾಸಿತಃ ತಸ್ಯತೆ ಸರ್ವರೋಮಾಣಿ ವಚಸಾ ಹರ್ಷಿತಾನಿ ಯತ್ ದ್ವೈಪಾಯನಶ್ಚತು ಭವಾನ್ ತಥೋ ವೈ ರೋಮಹರ್ಷಣಃ. ವೇದವ್ಯಾಸ ದೇವರು ಈ ರೋಮಹರ್ಷಣರು ಅಂತೇನಿದ್ದಾರೆ ಸೂತಾಚಾರ್ಯರು, ಇವರು ಚೆನ್ನಾಗಿ ವೇದವ್ಯಾಸರನ್ನು ಸೇವೆ ಮಾಡಿದಾರಂತೆ. ಸೇವೆ ಮಾಡಿದ ಮೇಲೆ ವೇದವ್ಯಾಸ ದೇವರು ರೋಮಹರ್ಷಣರಿಗೆ ಉಪದೇಶ ಮಾಡಿದರು ಪುರಾಣಗಳನ್ನು, ಇತಿಹಾಸಗಳನ್ನು. ವೇದವ್ಯಾಸ ದೇವರಿಂದ ನೇರವಾಗಿ ಉಪದೇಶ ಪಡೆಯುವಂಥ ಭಾಗ್ಯ ಮಹನೀಯರಿಗೆ ವಾಯುದೇವರ ಒಳಗಿದ್ದು ಕೂತಿದ್ದಾರೆ, ಯೋಗ್ಯತೆಯನ್ನು ಕೊಟ್ಟಿದ್ದಾರೆ. ಇರಲಿ, ಆ ಪುರಾಣವನ್ನು ವೇದವ್ಯಾಸರು ಹೇಳ್ತಾ ಇದ್ದರೆ ಇವರಿಗೆ ರೋಮಾಂಚನ ಆಗ್ತಿತ್ತಂಥದ್ದು. ಕೂದಲುಗಳು ನಿಮಿರಿ ನಿಲ್ತಾ ಇದ್ದುವಂತೆ. ರೋಮಾಂಚಿತರಾಗ್ತಾ ಇದ್ದರು ಅನ್ನುವುದಕ್ಕಾಗಿ ಅವರಿಗೆ ರೋಮಹರ್ಷಣ ಅಂತ ಕರೆದರು ಅಂತಾರೆ. ರೋಮಹರ್ಷಣ ಅಂತ. ಹಾಗೆ ಪುರಾಣವನ್ನು ಕೇಳುವಾಗ, ದೇವರ ಕಥೆ ಕೇಳುವಾಗ, ಗುರುಗಳ ಕಥೆ ಕೇಳುವಾಗ ರೋಮಾಂಚನ ಆಗಬೇಕು, ಮನಸ್ಸಿನಲ್ಲಿ ವಿಕಾರ ಆಗಬೇಕು, ಕಣ್ಣಲ್ಲಿ ನೀರು ಬರಬೇಕು. ತದಶ್ಮಸಾರಂ ಹೃದಯಂ ಬತೇದಂ ಭಾಗವತ ಹೇಳುತ್ತೆ. ಪುರಾಣ ಕೇಳುವಾಗ, ದೇವರ ಕಥೆ ಕೇಳುವಾಗ ಭಕ್ತಿ ಹುಟ್ಟಲಿಲ್ಲ ಅಂತಾದರೆ, ಮನಸ್ಸು ವಿಕಾರ ಆಗಲಿಲ್ಲ ಅಂತಾದರೆ, ಕಣ್ಣೀರು ಬರದೇ ಹೋದ ಪಕ್ಷದಲ್ಲಿ ಅದು ಮನಸ್ಸಲ್ಲ, ಅದು ಕಲ್ಲು ಅಂತಾರೆ. ವಿಕಾರ ಆಗದೆ ಹೋದರೆ ಪ್ರಯೋಜನ ಇಲ್ಲ ಅಂತಾರೆ. ರೋಮಾಂಚಿತ ಗಾತ್ರರಾಗಿ ಪುರಾಣವನ್ನು ಕೇಳ್ತಾ ಇದ್ದರು ರೋಮಹರ್ಷಣರು. ಹಾಗಾಗಿಯೇ ಅವರಿಗೆ ಆ ಹೆಸರು ಅದು ಸಾರ್ಥಕವಾದದ್ದು ಅಂತ. ಇಂತಹ ರೋಮಹರ್ಷಣರು ಭವಂತಮೇವ ಭಗವಾನ್ ವ್ಯಾಜಹಾರ ಸ್ವಯಂ ಪ್ರಭು, ನಿಮ್ಮನ್ನು ಮುಂದೆ ಮಾಡಿಕೊಂಡು ವೇದವ್ಯಾಸದೇವರು ಅಷ್ಟೆಲ್ಲ ಪುರಾಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಉಪದೇಶ ಮಾಡುವುದು ಮಾತ್ರ ಅಲ್ಲ, ನಿಮಗೆ ಜವಾಬ್ದಾರಿ ಕೊಟ್ಟರು.
ಈ ಪುರಾಣಗಳನ್ನು ಇತಿಹಾಸಗಳನ್ನು ಎಲ್ಲ ಕಡೆಗೂ ಪ್ರಚಾರವನ್ನು ಮಾಡಿರಿ ಅಂತ. ಅದು ದೊಡ್ಡದಾದ ಜವಾಬ್ದಾರಿ. ಅದು ದೇವರಿಗೆ ಪ್ರಿಯವಾದದ್ದು ನೂರಾರು ಕೆಲಸಗಳಿವೆ. ಆ ನೂರಾರು ದೇವರಿಗೆ ಪ್ರಿಯವಾದ ಕೆಲಸಗಳಲ್ಲಿ ಅತೀ ದೊಡ್ಡದಾದಂತಹ ಪ್ರಿಯವಾದ ಕೆಲಸ ಅಂತೇನಾದರೂ ಇದ್ದರೆ ಸಾಧಕರಿಗೆ, ಸಜ್ಜನರಿಗೆ ಭಗವತ್ ತತ್ವವನ್ನು ಮುಟ್ಟಿಸುವಂತಹ ಕೆಲಸ ಏನಿದೆ, ಇದಕ್ಕಿಂತ ದೊಡ್ಡದಾದಂತಹ ಕಾರ್ಯ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇದನ್ನು ದೇವರು ಮಾಡಿದ, ತನ್ನ ಶಿಷ್ಯರಿಂದ ಮಾಡಿಸಿದ. ನೋಡಿ, ವೇದವ್ಯಾಸ ದೇವರು ಪುರಾಣಗಳನ್ನು ರಚನೆ ಮಾಡಿದರೂ ಮಾತ್ರ ಅಲ್ಲ, ಶಿಷ್ಯರಿಗೆ ಉಪದೇಶ ಮಾಡಿ ಅವರ ಮೂಲಕ ಮಾಡಿಸಿದರು ಪ್ರಚಾರವನ್ನು. ಸ್ವಯಂ ವೇದವ್ಯಾಸ ದೇವರು ಬೀದಿ ಬೀದಿ, ಊರು ಊರು ಸಂಚಾರ ಮಾಡಿ ಉಪದೇಶವನ್ನು ಮಾಡಿದ್ದಾರೆ. ಋಷಭನಾಮಕ ಪರಮಾತ್ಮ ಕಾಂಕಟ ಕರ್ನಾಟಕ ಯೋಹೋ ಅಂತ ಭಾಗವತ ಹೇಳುವಂಥ ಪಂಚಮಸ್ಕಂದದಲ್ಲಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಸಜ್ಜನರಿಗಾಗಿ ತತ್ವೋಪದೇಶವನ್ನು ಮಾಡಿದ್ದಾನೆ. ತತ್ವೋಪದೇಶ, ಅದರ ಪ್ರಚಾರಕ್ಕಿಂತ ಪವಿತ್ರವಾದ ಶ್ರೇಷ್ಠವಾದ ಕೆಲಸ ಇನ್ನೊಂದಿಲ್ಲ. ಆ ಕಾರ್ಯವನ್ನು ದೇವರು ನಿಮಗೆ ಕೊಟ್ಟನಲ್ಲ ರೋಮಹರ್ಷಣರೇ, ಏನು ಪುಣ್ಯಾತ್ಮರು ನೀವು, ಅದನ್ನು ನಡೆಸ್ತಾ ಇದ್ದೀರಿ ನೀವು. ಅಷ್ಟು ದೇವರಿಗೆ ಪ್ರಿಯರಾದವರು ನೀವು. ಇದನ್ನು ಎಲ್ಲರಿಗೂ ಕೊಡ್ಲಿಕ್ಕೆ ಬರಲ್ಲ. ಒಂದು ಕೆಲಸವನ್ನು ಒಬ್ಬರಿಗೆ ಒಪ್ಪಿಸಬೇಕಾದರೆ ಆ ಗುರುಗಳಿಗೆ, ಒಪ್ಪಿಸುವ ವ್ಯಕ್ತಿಗೆ ಜವಾಬ್ದಾರಿ ಇರುತ್ತೆ. ಇದನ್ನು ನಿರ್ವಹಣೆ ಮಾಡಬಲ್ಲನೋ ಇಲ್ಲವೋ, ಬೇರೆ ಏನೋ ಅಲ್ಲ. ಇದು ತತ್ವಜ್ಞಾನವನ್ನು ಪ್ರಚಾರ ಮಾಡುವುದು. ಇವನಿಗೆ ಸರಿಯಾಗಿ ಗೊತ್ತಾಗಿದೆ ಅಂತ ಗುರುಗಳಿಗೆ ಗ್ಯಾರಂಟಿಯಾಗಿ ಅವರಿಗೆ ಆಜ್ಞೆಯನ್ನು ಕೊಡುವುದಿರುತ್ತೆ. ಅಷ್ಟೆಲ್ಲ ತಿಳಿದುಕೊಂಡು ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ. ನಮ್ಮ ಭಾಗ್ಯ ಇವತ್ತು ನಿಮ್ಮಿಂದ ಕೆಲವು ವಿಷಯಗಳನ್ನು ತಿಳಿಯುವ ಸಂದರ್ಭ ಒದಗಿದೆ. ತ್ವಂ ಹಿ ಸ್ವಯಂಭುವೇ ಯಜ್ಞೆ ಸುತ್ಯಾಹೇ ವಿತತೆ ಸತಿ ಸಂಭೂತ ಸಂಹಿತಾಂ ವಕ್ತಂ ಸ್ವಾಂಶೇನ ಪುರುಷೋತ್ತಮಃ. ಬ್ರಹ್ಮದೇವರು ಒಂದು ಯಜ್ಞವನ್ನು ಮಾಡಿದ್ದರಂತೆ. ಸುತ್ಯಾಹ ಅಂತ ಯಜ್ಞಕ್ಕೆ ಹೆಸರು. ಸುತ್ಯಾಹ ಎಂಬಂತಹ ಯಜ್ಞವನ್ನು ಬ್ರಹ್ಮದೇವರು ಮಾಡಿದಾಗ ಅಲ್ಲಿ ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಒಳಪಟ್ಟ ನೀವು ಅಲ್ಲಿ ನೆರೆದಂತಹ ಜನರಿಗಾಗಿ ಪುರಾಣಗಳನ್ನು ಪ್ರವಚನ ಮಾಡಿದವರು ನೀವು ಅಂತ. ನೋಡಿ ಏನು ಭಾಗ್ಯ. ದೇವರಿಂದ ವ್ಯಾಸರೂಪದಿಂದ ಉಪದೇಶ ಪಡೆದರು, ಪ್ರಚಾರವನ್ನು ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಬರೇ ಜವಾಬ್ದಾರಿ ವಹಿಸಿಕೊಂಡು ಬಿಟ್ಟದ್ದಲ್ಲ, ಬ್ರಹ್ಮದೇವರಂತಹ ಜೀವೋತ್ತಮನ ಯಜ್ಞದ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರವಚನವನ್ನು ಮಾಡಿದಂತಹ ವ್ಯಕ್ತಿಗಳು ನೀವು ರೋಮಹರ್ಷಣರೇ. ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ನಮಗೆ ಮುನೀನಾಂ ವಚನಂ ಶ್ರುತ್ವಾ ಸೂತಃ ಪೌರಾಣಿಕೋತ್ತಮಃ ಪ್ರಣಮ್ಯ ಮನಸಾ ಪ್ರಾಹ ಗುರುಂ ಸತ್ಯವತೀ ಸುತಂ. ನೀವು ಪುರಾಣಂ ಕೌರ್ಮಮುತ್ತಮಂ, ಕೂರ್ಮ ಪುರಾಣವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಕೂರ್ಮ ಪುರಾಣವನ್ನು ತಿಳಿಸಬೇಕು ಅಂತ ಶೌನ ಈ ನೈಮಿಷಾರಣ್ಯದ ಜನರು ಬೇಡಿಕೊಂಡಾಗ ರೋಮಹರ್ಷಣರು ತನ್ನ ಗುರುಗಳನ್ನು, ದೇವರನ್ನು ಸ್ಮರಣೆ ಮಾಡಿ ತಾವು ಹೇಳುವುದಕ್ಕೆ ಆರಂಭವನ್ನು ಮಾಡುತ್ತಾರೆ.